ಎಂಬುದು ಹಾಗೆ ಯಾವುದೇ ಒಂದು ಸಂಸ್ಥೆಯಾಗಲಿ ಅಥವಾ ಉದ್ದಿಮೆಯಾಗಲಿ ವ್ಯವಸಾಯವಾಗಲಿ ಕೃಷಿಯಾಗಲಿ ಬೆಳೆಯಬೇಕಾದರೆ ಅಲ್ಲಿ ಮುಖ್ಯವಾಗಿ ಅಡಗಿರುವುದು ಎರಡು ಅಂಶಗಳು. ಮೊದಲನೆಯದಾಗಿ ಪರಿಶ್ರಮ. ಪ್ರತಿಯೊಬ್ಬ ವ್ಯಕ್ತಿ ತನ್ನಲ್ಲಿರುವಂತಹ ಜ್ಞಾನವನ್ನು ಬುದ್ಧಿಯನ್ನು ಉಪಯೋಗಿಸಿ ತನ್ನಲ್ಲಿರುವಂತಹ ಪ್ರತಿಭೆಯನ್ನು ದೈಹಿಕ ಹಾಗೂ ಬೌದ್ಧಿಕ ಶಕ್ತಿಯನ್ನು ಉಪಯೋಗಿಸಿ ಪರಿಶ್ರಮವನ್ನು ಹಾಕುತ್ತಾರೆ. ಹಲವು ವ್ಯಕ್ತಿಗಳನ್ನು ಜೊತೆ ಸೇರಿಸಿ ಆ ಪರಿಶ್ರಮದಿಂದ ಮುಂದೆ ಬರಲು ಪ್ರಯತ್ನಿಸುತ್ತಾರೆ. ಆ ಪರಿಶ್ರಮಕ್ಕೆ ತಕ್ಕ ಬೆಲೆ ಸಿಗುತ್ತದೆ. ಆದರೆ ಬೈಬಲ್ ಗ್ರಂಥ ಹೇಳುತ್ತದೆ, ಪರಿಶ್ರಮ ಒಂದು ಭಾಗ, ಇನ್ನೊಂದು ಭಾಗವಿದೆ, ಅದು ದೈವಿ ಆಶೀರ್ವಾದ. ತಮ್ಮ ಪರಿಶ್ರಮದಿಂದಲೇ ಈ ಒಂದು ಸಂಸ್ಥೆಯನ್ನು ಕಟ್ಟಲು, ಬೆಳೆಸಲು, ಮುನ್ನಡೆಸಲು ಪ್ರಯತ್ನಿಸುತ್ತಿರುವ ಇವರು ಇನ್ನೊಂದು ಶಕ್ತಿಯನ್ನು ನಂಬಿದ್ದಾರೆ. ಕೇವಲ ತಮ್ಮ ಬುದ್ಧಿಶಕ್ತಿ, ದೈಹಿಕ ಶಕ್ತಿಯ ಜೊತೆಗೆ ದೈವ ಶಕ್ತಿಯನ್ನು ನಂಬಿದ್ದಾರೆ. ಅದೇ ಆಶೀರ್ವಾದ. ಆಶೀರ್ವಾದ, ಪರಿಶ್ರಮ ಎರಡೂ ಜೊತೆಯಾಗಿ ಹೋದಾಗಲೇ ಸಂಸ್ಥೆ ಬೆಳೆಯುತ್ತದೆ. ಈ ನಿಟ್ಟಿನಲ್ಲಿ ಇವರು ಜೊತೆ ಸೇರಿ ದೇವರನ್ನ ಕೇಳಿಕೊಳ್ಳುತ್ತಿದ್ದಾರೆ. ಇವರ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು, ಮುನ್ನಡೆಸು, ಸುಸೂತ್ರವಾಗಿ ಎಲ್ಲವನ್ನೂ ನಡೆಸು ಎಂಬುದಾಗಿ ನಾವೆಲ್ಲರೂ ಜೊತೆ ಸೇರಿದ್ದೇವೆ. ಅದೇ ಉದ್ದೇಶಕ್ಕಾಗಿ, ಇವರಿಗಾಗಿ ಪ್ರಾರ್ಥಿಸುವುದಕ್ಕೆ, ಇವರಿಗೆ ಶುಭ ಹಾರೈಸುವುದಕ್ಕೆ, ಈ ಸಂಸ್ಥೆ ಚೆನ್ನಾಗಿ ಬೆಳೆಯುವುದಕ್ಕೆ ದೇವರು ಇವರನ್ನ ಹಾರೈಸಲಿ, ಆಶೀರ್ವದಿಸಲಿ, ಮುನ್ನಡೆಸಲಿ. ಇಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನ, ಕಾರ್ಮಿಕರನ್ನ ಎಲ್ಲರನ್ನೂ ಸಹ ದೇವರ ಆಶೀರ್ವಾದದಿಂದ ತುಂಬಿ ಈ ಸಂಸ್ಥೆ ಮುನ್ನಡೆಯಲಿ. ಇದು ನಮ್ಮ ಪ್ರಾರ್ಥನೆ. ದೇವರು ಇವರಿಗೆ ಶುಭವನ್ನ ಮಾಡಲಿ. ಪರಿಶ್ರಮ ಹಾಗೂ ದೇವರ ಆಶೀರ್ವಾದ ಇವೆಲ್ಲವನ್ನು ನಾವು ಬೇಡಿಕೊಂಡು ನಮ್ಮ ಪ್ರಾರ್ಥನೆಗಳನ್ನು, ನಮ್ಮ ವಿಜ್ಞಾಪನೆಗಳನ್ನು ದೇವರಿಗೆ ಈಗ ಸಲ್ಲಿಸೋಣ. Your response: Lord, graciously guide the work of our hands. Lord, graciously guide the work of our hands. Blessed are you, Lord, who gave us the command to work, so that by relying on our minds and on our hands, we might devote ourselves to perfecting creation. Lord, graciously guide the work of our hands. Blessed are you, Lord, who will that your Son made flesh for us should practice the carpenter's trade. Lord, graciously guide the work of our hands. Blessed are you, Lord, who in Christ made the yoke. For this prayer service, we will have this service in Kannada, Konkani, and even in English, so that all of us can participate and pray for God to answer the sins from the premises and on the family and all of us. In the Bible, we come across the land of milk and honey. Land of milk and honey. It is the land of milk because dairy is very close by. And we wish that this place also produces honey for those who come here for their service, as well as for all the benefits they come into the premises. With this national prayer, we begin our service. We are gathering together unto Him. We are gathering together unto Him. Unto Him shall the gathering of the people be. We are gathering together unto Him. We are praying together unto Him. We are praying together unto Him. Unto
Let us listen to the word of God. ಸಿರಾಕನ ಗ್ರಂಥದಿಂದ ವಾಕ್ಯ. ಅವರಂತೆಯೇ ಎಲ್ಲ ಕೆಲಸಗಾರರು, ಕಲಾವಿದರು, ಹಗಲಿರುಳು ದುಡಿಯುತ್ತಾರೆಯವರೆಲ್ಲರೂ, ಮುದ್ರೆಯಂತ್ರದಲ್ಲಿ ಚಿತ್ರ ಬರೆಯುವ ಅಭ್ಯಾಸರು, ನಾನಾ ಪ್ರಕಾರಗಳನ್ನು ರಚಿಸುವುದರಲ್ಲಿ ಬದ್ಧನಾಗಿರುವ ಕಾರ್ಮಿಕರು, ತನಗೆ ಕೊಡಲಾದ ನಕ್ಷೆಯಂತೆ ಪ್ರತಿಮೆ ಮಾಡುವವನು, ಆಸಕ್ತನಾಗಿರುತ್ತಾರೆ ಇವರೆಲ್ಲರೂ ತಮ್ಮ ಕೆಲಸವನ್ನು ಮುಗಿಸಲು. ಅಂತೆಯೇ ಅಡಿಗಲ್ಲಿನೆದುರು ಕುಳಿತಿರುವ ಕಂಬಾರನು ಗಮನಿಸುತ್ತಿರುವವನು ಕಬ್ಬಿಣದ ತುಂಡನ್ನು ಹಿಡಿದು ಅವರ ದೇಹ ಕರಗುತ್ತಿರುವುದು ಉರುಮೆಯ ನಾವಿನಿಂದ, ಸೊರಗುತ್ತಿರುವವನು ಬೆಂಕಿಯ ಛಳದಿಂದ, ಅವನನ್ನು ಕಿವಿಡುಗೊಳಿಸುತ್ತಿರುವುದು ಸುತ್ತಿಗೆಯ ಸಂಬಳ, ಅವನ ಕಣ್ಣುಗಳನ್ನು ಸೆರೆಹಿಡಿದಿರುವುದು ಪಾತ್ರೆಯ ರೂಪ, ಅವನ ಮನಸ್ಸು ಕೆಲಸವನ್ನು ಪೂರ್ತಿಗೊಳಿಸುವುದರಲ್ಲಿ, ಅವನ ಗಮನ ಅವುಗಳನ್ನು ಸುಂದರಗೊಳಿಸುವುದರಲ್ಲಿ. ಇವರೆಲ್ಲರೂ ನೆಚ್ಚಿಕೊಂಡಿರುವರು ತಮ್ಮ ತಮ್ಮ ಕೈ ಕೆಲಸಗಳನ್ನೇ, ಪ್ರತಿಯೊಬ್ಬನು ಕುಶಲನಾಗಿರುವವನು ತನ್ನ ತನ್ನ ಕಸುಬಿನಲ್ಲೇ. ಹೀಗಿದ್ದರೂ ಇವರ ಕೈಯಲ್ಲಿದೆ ಜಗತ್ಪ್ರಜ್ಞೆಯ ನಕ್ಷೆ, ಇವರ ಕೈ ಕೆಲಸವೇ ಇವರ ಪ್ರಾರ್ಥನೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ಬೈಬಲ್ನ ವಾಚನ ಈಗ ಆಲಿಸುತ್ತೇವೆ. ಅವರವರು ಅವರವರ So what we do here, ಈ ಸರ್ವಿಸ್ಗಳಲ್ಲಿ ನಾವು oil filter, air filter, depending on the kilometer, we also change the fuel filter and if required, the AC filter. So we do it all for you in the oil change service. And also the next one, we do the running repair. ನನ್ನ ವಾಹನ 30,000 ಆಗಲಿಲ್ಲ, ಆದರೆ ನನ್ನ ವಾಹನದಲ್ಲಿ ಏನೋ ಒಂದು ತಾಂತ್ರಿಕ ಸಮಸ್ಯೆ ಇದೆ. So we deal with all. It might be that your vehicle is not starting. ಯಾವುದೋ ಒಂದು ನಾಯ್ಸ್ ಉಂಟು vehicle ಅಲ್ಲಿ, we do it all for you in the running repair. And coming to the next, we also do the engine overhauling. ನಿಮ್ಮ engine ನಲ್ಲಿ ಯಾವುದೇ ತಾಂತ್ರಿಕ ದೋಷ ಇದ್ದರೆ ಅದನ್ನು ಸರಿ ಮಾಡಿ ಹಾಗೂ ಅಗತ್ಯವಿರುವ ಎಲ್ಲ ವಿಧಿಭಾಗಗಳನ್ನು ನಾವು ಅದನ್ನು ರೀಪ್ಲೇಸ್ ಮಾಡಿಕೊಡ್ತೇವೆ. And coming to the next most important thing, the automatic gearbox. ಇಂದಿನ ಈ ಪ್ರಪಂಚದಲ್ಲಿ ಇಡೀ ಪ್ರಪಂಚವೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ದಾಖಲಾಗ್ತಾ ಇದೆ. ಅಂತ ಸಮಯದಲ್ಲಿ ಆಟೋಮ್ಯಾಟಿಕ್ ವೆಹಿಕಲ್ಸ್ ತುಂಬಾ ಪ್ರಸಿದ್ಧಿಯನ್ನು ಹೊಂದಿದೆ, ಅದರಲ್ಲೂ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್. ಆದರೆ ನಿಮಗಿದು ಬಹುಶಃ ತಿಳಿದಿಲ್ಲ, ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಅನ್ನು ರಿಪೇರಿ ಮಾಡುವುದು ಕೆಲವೇನು ಬೆರಳೆಣಿಕೆಯಷ್ಟು. But we are happy to inform you that in case you have a plans of buying automatic vehicles, we are here with you. In case you encounter any technical difficulties in your journey, we do repair and overhaul the automatic gearbox. And the next one, accident repairs. The unforeseen situation. ಅಕಸ್ಮಾತ್ತಾಗಿ ನಡೆಯುವ ಘಟನೆಗಳು. ಆಕ್ಸಿಡೆಂಟ್ ಯಾರು ಕೂಡ ಪ್ಲಾನ್ ಮಾಡಲ್ಲ, ಅಕಸ್ಮಾತ್ತಾಗಿ ಆಗಿರುತ್ತದೆ ಅಲ್ವಾ? So we cover the accident repair right from the survey to the approvals to the parts and the repair. We do it all. You name it, we do it. So we take total care of the accident repairs, and also we have a cashless facility that is available with us. And the next point you can see is the insurance renewals, because when I say cashless, it is of course with the insurance renewal. So we do the insurance renewals here for all the vehicles, and I will talk more about it in my next slide. And then we also do the vehicle, the wheel alignment for the vehicle. ಒಂದು ಟೈರಿನ ಜೀವನಾವಧಿ 3 ಸಂಗತಿಗಳಿವೆ. One is tire pressure, tire balancing, and wheel alignment. So we have